ನಿನ್ನೆ ದಿನ ನಮ್ಮ ಹಿರಿಯೂರು ತಾಲೂಕಿನ ಕೋವಿರಟ್ಟಿ ಗ್ರಾಮದ ವರ್ಷಿತಾ ದ್ವಿತೀಯ ಡಿಗ್ರಿಯಲ್ಲಿ ಓದ್ತಾ ಇರ್ತಕ್ಕಂಥ ಹುಡುಗಿ ಯಾವುದೋ ಇವತ್ತು ಆ ಹುಡುಗಿಯನ್ನು ಅಂಥ ಆರೋಪ ಮತ್ತು ಬೆಂಕಿಯಲ್ಲಿ ಅರ್ಧಂಬರ್ಧ ಸುಟ್ಟೋಗಿರೋದು. ಈಗ ತಾನೇ ನಾನು ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ಅವ್ರ ತಂದೆ ತಾಯಿ ಜೊತೆಗೆ ಅವರ ಹೇಳಿಕೆಯನ್ನು ದಾಖಲು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಈಗ ನಾನು ಇಲ್ಲಿ ಬಂದಿದ್ದೀನಿ. ಪೊಲೀಸ್ನವ್ರು ಈಗಾಗಲೇ ಯಾರು ಅಪರಾಧಿಗಳಿದ್ದಾರೋ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಸೊ ಅವ್ರದ್ದು ಏನು ಮಹಾಜರು ಮತ್ತು ಪೋಸ್ಟ್ಮಾರ್ಟಮ್ ಆದಮೇಲೆ ಏನಾಗಿದೆ ಒಟ್ಟು ಸುಟ್ಟಿರೋದಂತೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಅರ್ಧಂಬರ್ಧ ಸುಟ್ಟಿದ್ದಾರೆ. ಸೊ ತನಿಖೆ ಆಗ್ತದೆ. ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸ್ನವರು. ಇಲಾಖೆ ಸಮರ್ಥವಾಗಿದೆ, ಇದನ್ನು ಬಯಲಿಗೆ ತರ್ತಾರೆ. ಯಾರು ತಪ್ಪು ಮಾಡಿದರೆ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ತದೆ. ಪೋಷಕರು ನಿಮ್ಮ ಜೊತೆ ಮಾತಾಡಿದ್ರು ಸರ್, ಏನು ಹೇಳಿದ್ರು ಸರ್, ಏನು ಆಗ್ರಹ ಅವರು ಹೇಳಿದ್ದು ಅದೇ, ಯಾರು ಈ ಕೃತ್ಯ ಮಾಡಿದರೆ ಅವರಿಗೆ ಘೋರ ಅಪರಾಧ ಆಗಬೇಕು ಅನ್ನೋದು. ಖಂಡಿತವಾಗಿಯೂ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿದ್ದೀನಿ. ಅದ್ರ ಪ್ರಕಾರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಖಂಡಿತವಾಗಿ ಅಪರಾಧಿ ಯಾರೇ ಇರ್ಬೋದು ಅವರಿಗೆ ಶಿಕ್ಷೆ ಆಗುತ್ತೆ. ಎಷ್ಟು ಜನಕ್ಕೆ ವಶಕ್ಕೆ ಪಡೆದಿದ್ದಾರೆ ಸರ್ ಪೊಲೀಸ್, ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ? ಪೊಲೀಸ್ನವರು ವಶಕ್ಕೆ ಪಡೆದಿದ್ದೀವಿ ಅಂದರೆ ಅವ್ರನ್ನ ಮೇಯ್ನ್ ಅಕ್ಯೂಸ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಂದ ಅವ್ರಿಗೆ ಮಹಾಜರು ಆಗದೆ ಪೋಸ್ಟ್ಮಾರ್ಟಮ್ ಆಗದೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಕ್ಕೆ ಬರೋಲ್ಲ ಪೊಲೀಸ್ನವ್ರ ಪ್ರಕಾರ. ಸೊ ಅದಾದಮೇಲೆ ಅವನ್ನ ಇಂಟ್ರಗ್ಯಾಷನ್ ಮಾಡಿ ಒಂದೊಂದೇ ಸತ್ಯ ಬಯಲಿಗೆ ಬರ್ತದೆ. ಏನು ಪರಿಹಾರ ಕ್ರಮ ಈಗ ಸದ್ಯಕ್ಕೆ ಸರ್ಕಾರದ ವತಿಯಿಂದ ಸದ್ಯಕ್ಕೆ 2.5 ಲಕ್ಷ ರೂಪಾಯಿ ಮತ್ತು ನನ್ನ ವೈಯಕ್ತಿಕವಾಗಿ 2.5 ಲಕ್ಷ ರೂಪಾಯಿ ಇವತ್ತು ನಾನು ಚೆಕ್ ಕೊಡ್ತಾಯಿದ್ದೀನಿ.